Hi hello guys, this is Mohan from tutors. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಫಾರ್ಮ್ಯಾಟ್ಗಳು ಅಂದರೆ ವಿಡಿಯೋ ಫಾರ್ಮ್ಯಾಟ್ಗಳು ನಮ್ಮ ಸಾಫ್ಟ್ವೇರ್ಗಾಗಲಿ ಅಥವಾ ವಿಡಿಯೋ ಪ್ಲೇ ಮಾಡೋವಾಗಲಿ ಆಗಲ್ಲ ಆ್ಯಂಡ್ ಇಂಪೋರ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಒಂದಷ್ಟು ವಿಡಿಯೋಸ್ ಇದೆ, ಇದನ್ನು ನಾನು ಪ್ಲೇ ಮಾಡ್ತಾಯಿದ್ದೀನಿ. ವಿಡಿಯೋ ಪ್ಲೇ ಮಾಡಿದಾಗ ಆಗ್ತಾಯಿದೆ, ಬಟ್ ಅದನ್ನ ಎಡಿಟಿಂಗ್ ಇಂಪೋರ್ಟ್ ಮಾಡಿದಾಗ ಫೈಲ್ ಫಾರ್ಮ್ಯಾಟ್ ನಾಟ್ ಸಪೋರ್ಟೆಡ್ ಅಂತ ಬರ್ತಾಯಿದೆ. ಬಿಕಾಸ್ ಇದು LRV ಫಾರ್ಮ್ಯಾಟಲ್ಲಿದೆ. ಫೈಲ್ ಎಕ್ಸ್ಟೆನ್ಷನ್ ನೋಡಿದ್ರೆ ಇಲ್ಲಿ .lrv ಅಂತ ಇದೆ. ವಿಡಿಯೋ ಪ್ಲೇ ಆಗುತ್ತೆ, ಬಟ್ ಇಂಪೋರ್ಟ್ ಮಾಡಿದಾಗ ಎರರ್ ಬರುತ್ತೆ. ಇದನ್ನು MP4 ಕನ್ವರ್ಟ್ ಮಾಡಬೇಕು. ಕೆಲವೊಂದಷ್ಟು ವೆಬ್ಸೈಟ್ಸ್ಗಳಿರುತ್ತೆ ಆನ್ಲೈನಲ್ಲಿ, ಒಂದೊಂದೇ ಫೈಲ್ ಮಾಡ್ಕೊಂಡು ಕೂತ್ಕೊಂಡು ತುಂಬ ಟೈಮ್ ಆಗುತ್ತೆ. ಸೊ ವಿತಿನ್ ಫ್ರ್ಯಾಕ್ಷನ್ ಆಫ್ 10 ಸೆಕೆಂಡ್ಸಲ್ಲಿ ಎಕ್ಸ್ಟೆನ್ಷನ್ ಏನಿದೆ ಅಲ್ಲ, ಇದನ್ನು MP4ಗೆ ಚೇಂಜ್ ಮಾಡ್ಕೋಬೇಕು. ಆವಾಗ ಇದು ಇಂಪೋರ್ಟ್ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅಂದರೆ, ಇಲ್ಲಿ ಬಂದರೆ ಟೋಟಲ್ ಕಮಾಂಡರ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಬಿಲೋ 10 MB ಇದೆ ಅನಿಸುತ್ತೆ. ಇದೇನು ರಿಜಿಸ್ಟರ್ ಮಾಡೋದೇನು ಬೇಕಾಗಿಲ್ಲ, ಹಂಗೆ ವರ್ಕ್ ಆಗುತ್ತೆ. ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಪ್ಲೀಸ್ ಪ್ರೆಸ್ ಬಟನ್ ನಂಬರ್ 3, ಜಸ್ಟ್ 3 ಓಪನ್ ಮಾಡಿ. ಸೊ ಆ ಪಾಪಪ್ ಎಕ್ಸಿಟ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಇದು ಬಿಫೋರು ಯಾವ ಫಾರ್ಮ್ಯಾಟಲ್ಲಿದೆ, ಇದು ಆಫ್ಟರು ಯಾವ ಫಾರ್ಮ್ಯಾಟ್ ಕನ್ವರ್ಟ್ ಮಾಡಬೇಕಂತ. ಸೊ ನಾನು ಇದನ್ನು ಕಾಪಿ ಮಾಡ್ಕೋತೀನಿ. ಲೊಕೇಶನ್ನು ಪೇಸ್ಟ್, ಸೇಮ್ ಇಲ್ಲೋ ಒಂದು ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಎಂಟರ್ ಮಾಡಿ. ಓಕೆ, ನನಗಿಲ್ಲಿ LRV ಫಾರ್ಮ್ಯಾಟ್ ಇದೆ, ಇದು ಬಿಫೋರು ಇದು ಆಫ್ಟರು. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಕಂಟ್ರೋಲ್ A ಮಾಡಿ, ಆಲ್ ಫೈಲ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಫೈಲ್ ಬನ್ನಿ, ಮಲ್ಟಿ ರಿನೇಮ್ ಟೂಲ್ ಅಂತ ಇದೆ, ಶಾರ್ಟ್ಕಟ್ಟು ಕಂಟ್ರೋಲ್ M ಕ್ಲಿಕ್ ಮಾಡಿ. ಇಲ್ಲಿ ಬಂದರೆ ಎಕ್ಸ್ಟೆನ್ಷನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ .mp4 ಅಂತ ಟೈಪ್ ಮಾಡಿ. ನನಗೆ ಬೇಕಾಗಿರೋದು ಇವಾಗ MP4. LRV ಫಾರ್ಮ್ಯಾಟ್ ಬಂದು MP4ಗೆ ಕನ್ವರ್ಟ್ ಆಗಬೇಕು. ಜಸ್ಟ್ ಇಲ್ಲಿ ಬಂದು ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ, ಕ್ಲೋಸ್ ಮಾಡಿ. ಇಲ್ಲಿ ನೋಡ್ಬೋದು, ಇದು ಬಿಫೋರು LRV ಇತ್ತು, ಇದು ಆಫ್ಟರ್ MP4. ಇವಾಗ ನಮ್ಮ ಹತ್ರ ಇದ್ದಿದ್ದು ಫೈಲ್ಸು ಇದು ಸೇಮ್ ಲೊಕೇಶನ್ ಆಗಿರೋದ್ರಿಂದ MP4 ತೋರಿಸ್ತಾ ಇದೆ. ಸೊ .lrv ಇದ್ದಿದ್ದು ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ಫಾರ್ಮ್ಯಾಟ್ಸ್ ಚೇಂಜ್ ಆಯಿತು. ಸೊ ನಾನು ಇವಾಗ ಈ ವಿಡಿಯೋನ ಬೇಕಾದ್ರೆ ಇಂಪೋರ್ಟ್ ಮಾಡ್ಬೋದು. ವಿತೌಟ್ ಎನಿ ಪಾಪಪ್ ಎರರ್ ನೀಟಾಗಿ ಇಂಪೋರ್ಟ್ ಆಗುತ್ತೆ. ನೋಡ್ಬೋದು, ಇಲ್ಲಿ ನೀಟಾಗಿ ಇಂಪೋರ್ಟ್ ಆಯಿತು ಎಲ್ಲ ಕ್ಲಿಪ್ಸು. ಸೊ ಈ ರೀತಿ ಈಸಿಯಾಗಿ ನೀವು ಫೈಲ್ಸ್ಗಳನ್ನ ಕನ್ವರ್ಟ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.